ಬಿಗ್ ಬಾಸ್ ಸೀಸನ್ 12 ತುಂಬಾ ದೊಡ್ಡ ಸದ್ದು ಮಾಡಿದ್ದಂಥದ್ದು. ಬಿಗ್ ಬಾಸ್ ಆದ ನಂತರ ಯಾರು ಹೇಗಿದ್ದಾರೆ, ಎಲ್ಲಿದ್ದಾರೆ ಅನ್ನೋಂಥ ಒಂದಷ್ಟು ಕುತೂಹಲ ಇದೆ. ಈಗ ಸದ್ಯಕ್ಕೆ ಫಸ್ಟ್ ಮಾತುಕತೆ ಸಿಕ್ಕಿರ್ತಕ್ಕಂಥ ಸೀಸನ್ ಆದ ನಂತರ ಸೂರಜ್ ಸಿಂಗ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ತಾನೆ. ಸೂರಜ್, ಒಂದು ತುಂಬಾ ದೊಡ್ಡ ಕುತೂಹಲದ ಘಟ್ಟ ಇತ್ತು. ಆ ಟೈಮಲ್ಲಿ ನಿಮ್ಮ ಮೈಂಡಲ್ಲಿ ಏನು ನೋಡ್ತಾ ಇತ್ತು, ನೀವು ಮನೆ ಸದಸ್ಯನಾಗಿ ಅಂತ? ಸರ್, ಬಿಗ್ ಬಾಸ್ ಮನೆ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದೀರಾ? ಸೊ ಬೇಸಿಕಲಿ ಏನೋ ಐಡಿಯಾ ಇಲ್ಲದೆ ಹೋಗಿದ್ದೆ ಬಿಗ್ ಬಾಸ್ ಮನೆ ಒಳಗಡೆ. ಇಟ್ಕೋತೀರಾ ನೀವು? ಓಕೆ. ಸೊ ಏನೋ ಅಷ್ಟು ಸ್ಟ್ರಾಟಜಿ ಆಗಲಿ ಐಡಿಯಾ ಆಗಲಿ ಏನೋ ಇಲ್ಲದೆ ಹೋಗಿದ್ದೆ ಮನೆ ಒಳಗಡೆ. ಒಂದು 3-4 ವೀಕ್ಸ್ ಅಷ್ಟೇನಾಗ್ತೀನಿ ಮನೇಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇವೆಂಚುಲಿ ಒಂದು 10+ ವೀಕ್ಸ್ ಉಳ್ಕೋತೀನಿ. ಸೊ ತುಂಬ ಪಾಠಗಳನ್ನ ಕಲ್ತಿದ್ದೀನಿ ಮನೆಯೊಳಗೆ ಹೋಗ್ಬಿಟ್ಟು. ಮೆಂಟಲಿ ಸ್ಟ್ರಾಂಗ್ ಹೆಂಗಿರಬೇಕು, ಓಕೆ, ತುಂಬ ಅದು ನನ್ನ ಮೆಂಟಲಿ ಸ್ಟ್ರಾಂಗ್ ಹೇಗಿರಬೇಕು ಅಂತ ತೋರಿಸ್ಕೊಡ್ತು. ಆ್ಯಂಡ್ ಆಲ್ಸೋ ತುಂಬ ಜನದ ಜೊತೆ ಮಿಂಗಲ್ ಆಗೋದು ಹೇಗೆ. ಬಿಕಾಸ್ ನಾನು ಹೊರಗಡೆ ನನ್ನ ಕೆಲಸ ಹೇಗಿರ್ತಿತ್ತು ಅಂದರೆ ಜಾಸ್ತಿ ಜನ ಇನ್ವಾಲ್ವ್ಮೆಂಟ್ ಇರ್ತಿರ್ಲಿಲ್ಲ. ಸೊ ಎಷ್ಟೋ ವರ್ಷಗಳಿಂದ ಒಬ್ಬನೇ ಕೆಲಸ ಮಾಡಿಕೊಂಡು ಸ್ಟಡೀಸ್ ಆಗಲಿ ಕೆಲಸಗಳಾಗಲಿ ಮತ್ತು ನಮ್ಮ ಮನೆಯವರಾಗಲಿ ಬರೀ ತುಂಬ ಲಿಮಿಟೆಡ್ ಸೆಟ್ ಆಫ್ ಪೀಪಲ್ ಇತ್ತು. ಇಲ್ಲಿ ಒಂದು ದೊಡ್ಡ ಕುಟುಂಬ ಕೊಡ್ತು ನನಗೆ. ಸೊ ಮನೇಲಿ ನಾನು ಅಕ್ಕ ಅಮ್ಮ ಅಷ್ಟೇ ಇರ್ತಿದ್ದಿತ್ತು. ಬಟ್ ಇಲ್ಲಿ ಹೋದ್ಮೇಲೆ ಒಂದು ದೊಡ್ಡ ಫ್ಯಾಮ್ಲಿನೇ ಕೊಡ್ತು ನನಗೆ. ಬಟ್ ಆ ಜರ್ನಿ ಹೇಗಿತ್ತು ಅಂತ ಹೇಳೋದಾದ್ರೆ ತುಂಬಾನೇ ಎಂಜಾಯ್ ಮಾಡಿದೆ ಸರ್, ಸ್ಟಾರ್ಟಿಂಗಿಂದ ಎಂಡ್ವರೆಗೂ. ಇಟ್ ವಾಸ್ ಅ ವೆರಿ ಮೆಮೊರೇಬಲ್ ಪ್ರಾಸೆಸ್ ನನಗೆ. ಆ್ಯಂಡ್ ಎಷ್ಟೋ ಜನರ ಸ್ನೇಹನ ಪಡ್ಕೊಂಡಿದ್ದೀನಿ. ಎಷ್ಟೋ ಜನರು ಲೈಕ್ ನನ್ನ ನೋಡಿ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ನಂಗೆ ಹೊರಗೆ ಬಂದಮೇಲೆ ಗೊತ್ತಾಗಿದ್ದು ನನ್ನ ವ್ಯಕ್ತಿತ್ವ ಏನಿತ್ತು ಮನೆಯೊಳಗಡೆ ಅದು ಎಲ್ರಿಗೂ ಇಷ್ಟ ಆಗಿದೆ ಹೊರಗಡೆ ಅಂತ. ಸೊ ಆ ವಿಷಯದಿಂದ ತುಂಬಾನೇ ಖುಷಿ ಆಯ್ತು ಸರ್. ಸರ್, ಈಗ ಹೊರಗಡೆ ಬಂದ ನಂತರ ಎಲ್ಲನೂ ಕೂಡ ಮರೆತು ಜೊತೆಗಿರುವಂಥ ಸ್ನೇಹಿತರು ಕೂಡ ಅಲ್ಲಿಂದ ಸಿಕ್ಕಿರುವಂಥ ಉದಾಹರಣೆ ಇದೆ. ಬಟ್ ಈ ಸಾರಿಯ ಬಿಗ್ ಬಾಸ್ ನೋಡಿದಾಗ ಎಲ್ಲೋ ಆ ಮನೆ ಒಳಗಿನ ಮುನಿಸು ಹೊರಗಡೆ ಬಂದ ನಂತರ ಕೆಲವರ ಜೊತೆಗೆ ಅದು ಮುಂದುವರಿತಾ ಇದೆ ಅಂತ ಅನಿಸ್ತಿದ್ಯಾ? ಈ ಗಿಲ್ಲಿ ಅವರ ಕ್ರೇಜ್ ಆಗಿರ್ಬೋದು, ಅವರ ಬಗ್ಗೆ ಬರ್ತಾ ಇರ್ತಕ್ಕಂಥ ಪರ ವಿರೋಧ ಮಾತಾಗಿರ್ಬೋದು, ನಿಮ್ಗೆ ಏನು ಅನ್ಸುತ್ತೆ ಅಂತ? ಇಲ್ಲ ಸರ್, ಹೇಗಿತ್ತು ಅಂದರೆ ಈಗ ಮನೆಯಿಂದ ಹೊರಗೆ ಬಂದಮೇಲೆ ಅದೊಂದು ಆಟ. ಈಗ ಬಿಗ್ ಬಾಸ್ ಅನ್ನೋದು ಇಟ್ಸ್ ಎ ರಿಯಾಲಿಟಿ ಶೋ, ಒಂದು ಆಟ ಇರುತ್ತೆ. ಅದ್ರಲ್ಲಿ ಯಾರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವ್ರು ಗೆಲ್ತಾರೆ. ಸೊ ಹೊರಗೆ ಬಂದಮೇಲೂ ಕೂಡ ಅವ್ರು ಆ ಕ್ರೇಜ್ ಆಗಿರಲಿ ಅದೆಲ್ಲ ನೋಡಿದಾಗ ನಮಗೆ ಅನ್ಸುತ್ತೆ ಓಕೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಗೆದ್ದಿದ್ದಾರೆ ಅಂತ. ಗಿಲ್ಲಿಯವರ ಗೆಲುವಿನ ಬಗ್ಗೆ ನೀವೇನು ಹೇಳ್ತೀರಿ? ಮನೇಲಿದ್ದಾಗ ನಿಮ್ಗೆ ಯಾವಾಗ ಪ್ಲಾನ್ ಆಗಿತ್ತು ಅಂದರೆ ಒಂದು ಲೆಕ್ಕಾಚಾರ ಸಿಕ್ಕಿತ್ತು ಇವರಿಗೆ ಸಾಧ್ಯತೆ ಇದೆ ಅನ್ನೋಂಥದ್ದು, ಮತ್ತೆ ಕೊನೆಗೆ ಯಾರು ಬರ್ಬೋದು ಅಂತ ನಿಮ್ಗೆ ಆ ಟೈಮಲ್ಲಿ ಪ್ಲಾನ್ ಇತ್ತು? ಅಲ್ಲಿ ಬಿಗ್ ಬಾಸ್ ಮನೆಯೊಳಗಿದ್ದಾಗ ಯಾರಿಗೂ ಏನೂ ಐಡಿಯಾ ಇರಲ್ಲ ಹೊರಗಡೆ ಹೆಂಗೆ ಕಾಣಿಸ್ತಿದ್ದೀವಿ, ಯಾರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಒಂದು ಫೀಲಿಂಗ್ ಇತ್ತು ಲೈಕ್ ಗಿಲ್ಲಿ ಅಂತ ನೋಡಿದಾಗ. ಬಿಕಾಸ್ ಬೆಳಿಗ್ಗೆಯಿಂದ ನೈಟ್ವರೆಗೂ ತುಂಬ ಆ್ಯಕ್ಟಿವ್ ಆಗಿರ್ತಿದ್ದ ಗಿಲ್ಲಿ. ಸೊ ವಾರ ಪೂರ್ತಿ ಬೇರೆಯವ್ರಿಗೆಲ್ಲ ನಮಗೆಲ್ಲ ಕಂಪೇರ್ ಮಾಡಿದಾಗ ಲೈಕ್ ಅವ್ನ ಎನರ್ಜಿ ಲೆವೆಲ್ ಆಗಿರ್ಬೋದು, ದ ವೇ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಿದ್ದೆ ಸರ್. ನಮಗೊಂದು ಐಡಿಯಾ ಇತ್ತು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸರ್, ಈಗ ಹೊರಗಡೆ ಬಂದ ನಂತರ ಗಿಲ್ಲಿ ಒಬ್ಬ ಕಲಾವಿದನ ಜೊತೆಗೆ ಬಡವನ ಶ್ರೀಮಂತನ ಅನ್ನೋಂಥ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅಶ್ವಿನಿ ಅವರು ಹೊರಗಡೆ ಬಂದ ತಕ್ಷಣ ಒಂದ್ ರೀತಿಯಲ್ಲೋ ಅವರ ಮನಸ್ಸಿನ ಮುನಿಸು ಮುಂದುವರಿತಾ ಇದೆ ಅಂತ ಅನಿಸ್ತಿದೆ. ಆ ಮಾತುಗಳನ್ನೆಲ್ಲ ಕೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಒಬ್ಬ ಸ್ಪರ್ಧೆ? ಸರ್, ಅದ್ರ ಬಗ್ಗೆ ನಾನು ಕಮೆಂಟ್ ಏನು ಮಾಡಕ್ ಹೋಗಲ್ಲ. ಬಟ್ ಒಂದು ಹೇಳಕ್ ಇಷ್ಟಪಡ್ತೀನಿ, ಟ್ಯಾಲೆಂಟ್ ಗೆದ್ದಿದೆ ಅಷ್ಟೇ. ಈಸ್ ಟ್ಯಾಲೆಂಟೆಡ್, ಎಂಟರ್ಟೈನ್ ಮಾಡಿಯಾನೆ ಗೆದ್ದಿದೆ. ಸರ್, ಫೈನಲಿ ಸದ್ಯಕ್ಕೆ ನಿಮ್ಗೆ ಅಂದ್ರೆ ಒಂದು ಸೀರಿಯಲ್ ಅಲ್ಲಿ ಅವಕಾಶ ಸಿಕ್ಕಿದೆ. ಸೊ ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ನಂತರ ಸಿಕ್ತಾ, ಮುಂಚೆನೆ ಪ್ಲಾನ್ ಆಗಿತ್ತಾ ಪವಿತ್ರ ಬಂಧನ ಸೀರಿಯಲ್ ಅಲ್ಲಿ ಅನ್ನೋದು? ಇಲ್ಲ ಸರ್, ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ನಂದು ಆ್ಯಕ್ಚುಲಾಗಿ ಪ್ಲಾನ್ ಇದ್ದಿದ್ದು ಹೊರಗೆ ಬರ್ತಿದ್ದಂಗೆ ನಂದೊಂದು ಬಿಸ್ನೆಸ್ನ ಸೆಟಪ್ ಮಾಡಬೇಕು ಅಂತ. ಒಂದು ಚಿಕ್ಕದಾಗಿ ಒಂದು ಹೋಟೆಲ್ ಥರ ಮಾಡಿ ಅಥವಾ ಒಂದು ಚಿಕ್ಕ ರೆಸ್ಟೋರೆಂಟ್ ಥರ ಮಾಡಿ. ಮುಂಚೆ ನಮ್ಮದು ಕೇಟ್ರಿಂಗ್ ಬಿಸ್ನೆಸ್ ಇರುತ್ತೆ, ನಂದು ಅಮ್ಮಂದು ಅನೂಸ್ ಕಿಚನ್ ಅಂತ. ಅದನ್ನೇ ಒಂದು ಚಿಕ್ಕ ರೀತಿಲಿ ಒಂದು ಸೆಟಪ್ನ ಮಾಡಿಕೊಂಡು ಆ ಬಿಸ್ನೆಸ್ ಮಾಡೋಣ ಅಂತ. ಬಿಕಾಸ್ ನನಗೆ ಈ ಆ್ಯಕ್ಟಿಂಗ್ ಫೀಲ್ಡ್ ಆಗಲಿ ಇಂಡಸ್ಟ್ರಿ ಎಲ್ಲ ತುಂಬ ಹೊಸ್ತು. ಬಟ್ ನಾನು ಹೊರಗೆ ಬಂದಾಗ ನನಗೆ ಅಲ್ಲಿ ಮನೆಗೆ ಹೋದಾಗ ಸ್ವಲ್ಪ ಇನ್ಫ್ಲೂಯೆನ್ಸ್ ಆದೆ ನಾನು. ಅಷ್ಟು ಜನ ಸೆಲೆಬ್ರಿಟೀಸ್, ಅಷ್ಟು ಜನ ಆ್ಯಕ್ಟರ್ಸ್ ಇದ್ದಾಗ ಈ ಇಂಡಸ್ಟ್ರಿ ಬಗ್ಗೆ ಎಲ್ಲ ಸ್ವಲ್ಪ ಮಾತುಕತೆ ಎಲ್ಲ ಆದಾಗ ಓಕೆ, ಒಂದು ಥಾಟ್ ಬಂತು ನನ್ನ ತಲೆಯಲ್ಲಿ, ಓಕೆ ವೈ ನಾಟ್, ಒಂದು ಟ್ರೈ ಮಾಡ್ಬೋದಲ್ಲ. ಲೈಕ್ ಎಲ್ಲ ಅಲ್ಲಿರೋರೆಲ್ಲ ಇಲ್ಲ ನೀನು ಮಾಡ್ತೀಯಾ, ನಿಂಗೆ ಪೊಟೆನ್ಷಿಯಲ್ ಇದೆ, ನೀನು ಆಚೆ ಹೋಗ್ತಿದ್ದಂಗೆ ಅಶ್ವಿನಿ ಮ್ಯಾಮ್ ಆಗಲಿ ಎಲ್ಲರೂ ಹೇಳ್ತಿದ್ರು ನಿಂಗೆ ಪಕ್ಕಾ ಚಾನ್ಸ್ ಸಿಗತ್ತೆ, ನಿನಗೆ ಆಚೆ ಹೋಗ್ತಿದ್ದಂಗೆ ನೋಡು ಅಂತೆಲ್ಲ ಹೇಳ್ತಿದ್ರು. ಅವಾಗ ಒಂದು ಥಾಟ್ ಬಂದಿತ್ತು. ಬಟ್ ಇಷ್ಟು ಬೇಗ ನಂಗೆ ಚಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಸೊ ನಾನು ಆಚೆ ಬಂದಾಗಲೂ ಕೂಡ ಒಂದು 2-3 ಡೇಸ್ ಆದಮೇಲೆ ಇವರು ಪವಿತ್ರ ಬಂಧನ ಟೀಮ್ ಅವರು, ಈಗ ಮಧು ಸರ್ ಆಗಲಿ ಮಹೇಶ್ ಸರ್ ಆಗಲಿ ಹುಡುಕ್ತಿದ್ರು ಒಂದು ಕ್ಯಾರೆಕ್ಟರ್ನ. ಸೊ ಅವ್ರು ಬಂದು ನನಗೆ ರೋಲ್ ಹೇಳಿದಾಗ ತುಂಬ ರಿಲೇಟ್ ಮಾಡ್ಕೋತೀನಿ ನಾನು. ಇಲ್ಲಿ ಇರೋದು ಅಮ್ಮಾಸ್ ಕಾಫಿ ಅಂತ ಇರೋ ಬಿಸ್ನೆಸ್ಸು ನನಗಲ್ಲಿ ಮನೆಗೆಲ್ಲರ ಅದಕ್ಕೆ ನನ್ನ ಥಾಟ್ ಪ್ರೊಸೆಸ್ ರಿಲೇಟ್ ಆಗುತ್ತೆ.
ಆ್ಯಂಡ್ ಆಲ್ಸೋ ಈ ಕ್ಯಾರೆಕ್ಟರ್ ಹೇಗಿದೆ ಅಂದರೆ ತುಂಬ ಸಿಮಿಲಾರಿಟೀಸ್ ಇದೆ ಸರ್. ಲೈಕ್ ನನ್ನ ಪರ್ಸ್ನಲ್ ಆಗಿ ಹೇಗಿದ್ದೀನಿ ಆ್ಯಂಡ್ ಆಲ್ಸೋ ಮನೆಯೊಳಗೆ ಹೇಗಿದ್ದೆ ಬಿಗ್ ಬಾಸ್ ಮನೆಯಲ್ಲಿ, ಅವರು ಕೂಡ ಅದನ್ನೆಲ್ಲ ನೋಡಿರ್ತಾರೆ. ಸೊ ಅವ್ರಿಗೂ ಅನಿಸಿರುತ್ತೆ, ಓಕೆ ಈ ಪರ್ಟಿಕ್ಯುಲರ್ ರೋಲ್ ಸೂರಜ್ ಮಾಡ್ಬೋದಲ್ವಾ ಅಂತ ಅವ್ರಿಗೂ ಒಂದು ಥಾಟ್ ಬಂದಿರುತ್ತೆ. ಸೊ ಅದು ಬಂದು ನಮ್ಮದು ಡಿಸ್ಕಷನ್ ಆದಾಗ ಅಂದ್ಕೊಂಡೆ ವೈ ನಾಟ್, ಬಿಕಾಸ್ ನನಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಸರ್ ಮುಂಚೆಯಿಂದನೂ. ಬಟ್ ಹೇಗೆ ಹೋಗಬೇಕು, ಹೇಗೆ ಮೆಂಟರ್ಶಿಪ್ ತೊಗೋಬೇಕು ಅದೆಲ್ಲ ನನಗೆ ಅಷ್ಟು ಐಡಿಯಾ ಕೂಡ ಇರಲಿಲ್ಲ. ನಾನು ಐ ಥಿಂಕ್ 2017 ಒಂದು ನಾಟಕಗೆಲ್ಲ ಸೇರಿರ್ತೀನಿ, ಅಲ್ಲಿ ಮನೆ ಹತ್ರ ಒಂದು ರಂಗಾಯಣ ಥರ ಇತ್ತು. ಬಟ್ ನಾನು 2-3 ಡೇಸಲ್ಲೇ ಸ್ವಲ್ಪ ಬೇರೆ ವಿಷಯದಿಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಪರ್ಸ್ನಲ್ ಏನೇನೋ ಇತ್ತು, ಸೊ ಕಂಟಿನ್ಯೂ ಆಗಲಿಲ್ಲ. ಬಟ್ ಅವಾಗಿಂದ ಸ್ವಲ್ಪ ಬ್ಯಾಕ್ ಆಫ್ ಮೈ ಹೆಡ್ ಸ್ವಲ್ಪ ಅದು ಐಡಿಯಾ ಇತ್ತು, ಒಂದು ಟ್ರೈ ಮಾಡಿದ್ರೆ ಐ ಕ್ಯಾನ್ ರಿಯಲಿ ಗಿವ್ ಅ ಥಾಟ್ ಅಬೌಟ್ ಇಟ್ ಅಂತ. ಬಟ್ ಇಷ್ಟು ಬೇಗ ಈ ಥರ ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಈಗ ಮಧು ಸರ್ ಆಗಲಿ ಮಹೇಶ್ ಸರ್ ಆಗಲಿ ಬಂದು ಕೊಟ್ಟಾಗ ಅಂದ್ಕೊಂಡೆ, ಓಕೆ ನಾನು ಏನಾದರೂ ಸ್ವಲ್ಪ ನನ್ನ ಎಫರ್ಟ್ಸ್ ಚೆನ್ನಾಗಿ ಹಾಕಿದ್ರೆ ಇಲ್ಲಿ ಸಮಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಆ ಥಾಟ್ ಇತ್ತು ನನ್ನ ಮೇಲೆ, ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ದಟ್ ಇಫ್ ಐ ಗಿವ್ ಮೈ 100% ಆಗುತ್ತೆ ಅಂತ. ಆ್ಯಂಡ್ ಈಗ ಈ ಪ್ರಾಸೆಸ್ ಹೇಗಿದೆ ಅಂದರೆ ಒಂದು 14-15 ಡೇಸ್ ಆಯಿತು ಸರ್ ನಾವು ಶೂಟ್ ಶುರು ಮಾಡಿ. ತುಂಬಾ ಫನ್ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಎಫರ್ಟ್ಸ್ ಹಾಕ್ತಾ ಇದ್ದೀವಿ. ನಿದ್ದೆ ಮಾಡೋಕ್ಕಾಗ್ತಿಲ್ಲ, ಒಂದು 2 hours ನಿದ್ದೆ ಸಿಗ್ತಾ ಇದೆ ಅಷ್ಟೇ. ನೆಕ್ಸ್ಟ್ ಡೇ ಪುನಃ ಮಾರ್ನಿಂಗ್ 6 ಗಂಟೆಗೆ ಶೂಟ್ ಮಾಡಬೇಕು ಅಂತ ಹೇಳ್ತಾರೆ, ಲೇಟ್ ನೈಟ್ವರೆಗೂ ಶೂಟ್ ಮಾಡ್ತಾ ಇದ್ದೀವಿ. ಎಂಟೈರ್ ಟೀಮ್ ಎಷ್ಟು ಸಪೋರ್ಟಿವ್ ಆಗಿದೆ ಅಂತ ಹೇಳಿದ್ರೆ, ಲೈಕ್ ಅವ್ರಿಗೆ ಗೊತ್ತು ಇವನು ಏನೋ ಮಾಡ್ತಾನೆ ಅಂತ ಅವ್ರು ಬ್ಯಾಕ್ ಆಫ್ ದೇರ್ ಹೆಡ್ ಅವ್ರಿಗೂ ಅನ್ನಿಸ್ತಾ ಇದೆ. ಆ್ಯಂಡ್ ಸರ್ ನನಗೆ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ, ಸೊ ಹೇಗೆ ಅಂದರೆ ನಾನು ತುಂಬ ಕಾನ್ಷಿಯಸ್ ಆಗ್ತಿದ್ದೆ, ಹೇಗೆ ಕಾಣಿಸ್ಬಿಡ್ತೀನೋ, ಹೇಗೆ ಡೈಲಾಗ್ ಡೆಲಿವರ್ ಆಗ್ತಿದೆಯೋ, ಅದೆಲ್ಲ ತುಂಬ ಯೋಚನೆಗಳು ಬಂದಾಗ ಇವ್ರು ನನಗೆ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ, ತಲೆನೇ ಕೆಡಿಸ್ಕೋಬೇಡ ಅಂತ ನನಗೆ ಮೋಟಿವೇಟ್ ಮಾಡಿ ಇಲ್ಲಿವರೆಗೂ ತಂದಿದ್ದಾರೆ. ಐ ಥಿಂಕ್ ಡೇ 1 ಇಲ್ಲಿವರೆಗೂ ತುಂಬಾ ಕಲ್ತಿದ್ದೀನಿ ಸರ್. ಸರ್, ಇದೆಲ್ಲದರ ಜೊತೆಗೆ ನಿಮ್ಮ ಸ್ನೇಹದ ಬಗ್ಗೆ ಮಾತಾಡಲೇಬೇಕು. ರಾಶಿಕಾ ಮತ್ತು ನಿಮ್ಮ ಆತ್ಮೀಯತೆ ಹೇಗಿದೆ, ಏನು ಮಾತಾಡಿದ್ರಿ ಏನು ಅನ್ನುವಂಥದ್ದು ಕುತೂಹಲ ಅಭಿಮಾನಿಗಳಿಗೆ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಆಡಿಯನ್ಸ್ ಕ್ರಿಯೇಟ್ ಆಗಿದ್ದಾರೆ ಅದು. ಹಾಗಾಗಿ ಎಸ್ ಸರ್, ಲೈಕ್ ಮುಂಚೆನೂ ಹೇಳ್ದಂಗೆ ಈಗಲೂ ತುಂಬ ಒಳ್ಳೆ ಸ್ನೇಹಿತರು. ಲೈಕ್ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್. ಆಚೆ ಬಂದಾಗಲೂ ಅವ್ರ ಅನುಬಂಧದಲ್ಲಿ ಬಂದು ಮೀಟ್ ಮಾಡಿದ್ರು. ಅದಾದಮೇಲೆ ಈಗ ಗ್ರ್ಯಾಂಡ್ ಫಿನಾಲೆ ಆಯಿತು ಬಿಗ್ ಬಾಸಲ್ಲಿ, ಅಲ್ಲಿ ಮೀಟ್ ಮಾಡಿದ್ವಿ. ಸೊ ಸಿಕ್ಕಿದಾಗೆಲ್ಲ ಸೇಮ್ ಮುಂಚೆ ಹೇಗಿತ್ತು ಬಾಂಡಿಂಗ್ ಹಾಗೆ ಇದೆ. ತುಂಬ ಖುಷಿಯಾಗಿದ್ದೀವಿ ಸರ್. ಫೈನಲಿ ಒಂದು ದೊಡ್ಡ ಜರ್ನಿ, ಬೇರೆ ಥರ ಜರ್ನಿ ಶುರುವಾಗಿದೆ, ಏನು ಹೇಳ್ತೀರಿ ಅಂತ? ಎಂಟೈರ್ ಕರ್ನಾಟಕ ನನಗೆ ಬಿಗ್ ಬಾಸ್ ಮನೇಲಿ ಹೇಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದೆ, ಐ ವಿಶ್ ಮುಂದೆ ಕೂಡ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇನ್ನೂ ಕಲಿತಾ ಇದ್ದೀನಿ, ಬಟ್ ಇವೆಂಚುಲಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ತುಂಬ ಚೆನ್ನಾಗಿ ಪಿಕಪ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಬಟ್ ಮುಂಚೆ ಹೇಗಿತ್ತು ಸಪೋರ್ಟ್, ಈಗಲೂ ಕೂಡ ಅದೇ ಸಪೋರ್ಟ್ನ ನಾನು ನಿರೀಕ್ಷೆ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಇದಿಷ್ಟು ಸೂರಜ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.